ಆಗಿಲ್ಲ ಬಿಕಾಸ್ ಕಾರ್ ಪಾರ್ಕ್ ಮಾಡ್ಬರಕ್ಕೆ ಹೋಗಿದ್ದಾರೆ ಎಲ್ಲರೂ. ಸೊ ಇವಾಗ ಸದ್ಯಕ್ಕೆ ಯಾವ್ದಾದ್ರು ನಿಂತಿದ್ದೀವಿ ನಾನು ಹೊಸಮನೆ. ಫಸ್ಟಿಗೆ ಹಾಯ್ ಹಲೋ ಮಂಜಕ್ಕ. ಸೊ ಸೆಕೆಂಡ್ ನೆಕ್ಸ್ಟು ಹಾಯ್ ಅಮ್ಮ ಹಾಯ್. ಸೊ ನೆಕ್ಸ್ಟು ಹಾಯ್ ಚೋಟು ಹಾಯ್ ಹಾಯ್ ಮಾಡಿ ಹಾಯ್ ಮಾಡೋ ಮೂಡಲಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅದು ಆ ಕಡೆ ಪಾರ್ಕ್ ಮಾಡಕ್ಕೆ ಹೋಗಿದ್ದಾರೆ ಬಿಕಾಸ್ ಪಾರ್ಕಿಂಗ್ ಎಲ್ಲ ಫುಲ್ ಆಗಿದೆ ಹಾಗಾಗಿ. ಸೊ ಮದುವೆಗೆ ಬಂದವರು ಎಷ್ಟು ಗಂಟೆಗೆ ಗೊತ್ತಾ? ನಾವೆಲ್ಲ 9 o'clock 9 ಗಂಟೆಗೆ ಬಂದಿದ್ದೀವಿ ಗೈಸ್ ನಾವು ಮದುವೆಗೆ. ಬಿಕಾಸ್ ಯಾಕಂದರೆ ಇಲ್ಲಿರೋ ಇದು ಜಕ್ಕೂರಲ್ಲಿರೋದು, ನಾವು ದೊಡ್ಡಬಳ್ಳಾಪುರದಿಂದ ಬರಬೇಕಲ್ಲ, ಅದರಲ್ಲೂ ಇವನ್ನೆಲ್ಲ ರೆಡಿ ಮಾಡಿಸ್ಕೊಂಡ್ಬರಕ್ಕೆ ಲೇಟ್ ಆಯಿತು. ಇಷ್ಟೊಂದು ಸ್ಮೆಲ್ ಮಾಡ್ತಾಯಿದ್ದೀವಿ ಅಕ್ಕ. ಸೊ ಅವರೆಲ್ಲ ಬಂದಮೇಲೆ ಅವ್ರನ್ನ ತೋರಿಸ್ತೀನಿ. ಸೊ ನೆಕ್ಸ್ಟ್ ಒಳಗಡೆಗೆ ಹೋಗಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಗೈಸ್, ಈಗ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ಪಾರ್ಕಿಂಗ್ ಇಷ್ಟ ಫಿಲ್ ಆಗಿಬಿಟ್ಟಿದೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ಎಲ್ಲ ಪಾನಿಪುರಿ ಎಲ್ಲ ಇತ್ತು. ಸೊ ಟೈಮ್ ಲೇಟ್ ಆಗಿರೋ ಕಾರಣ ಎಲ್ಲರಿಗೂ ಹೊಟ್ಟೆ ಹಸಿವಾಗ್ತಾ ಇತ್ತು. ಆ್ಯಂಡ್ ಅದಾದಮೇಲೆ ಈಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಬನ್ನಿ ಹೇಗಿದೆ ಏನು ಅಂತ. ಫೋಟೋ ಹಿಡಿಬೇಕಾ? ಗೈಸ್ ಆ್ಯಕ್ಚುಲಿ ಈ ಚೌಟ್ರಿ ಅಂದರೆ ಬಿಲ್ಡಿಂಗಲ್ಲಿ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಅಂತ ದೊಡ್ಡ ದೊಡ್ಡ ಹಾಲ್ಗಳಿದೆ. ಸೊ ಅದರಲ್ಲಿ ನಾವು ಬಂದಿರೋವಂಥದ್ದು ಇದು ಅಮರ ಕನ್ವೆನ್ಷನ್ ಹಾಲ್ ಅಂತ. ಸೊ ಇದು 3rd ಫ್ಲೋರ್ ಆ್ಯಕ್ಚುಲಿ. ಸೊ ನಾವು ಗ್ರೌಂಡ್ ಫ್ಲೋರ್ ಅಂತ ಅಂದ್ಕೊಂಬಿಟ್ಟಿದ್ವಿ. ಅಲ್ಲಿ ಫೋಟೋ ಹಿಡ್ಕೊತಾ ಇದ್ವಲ್ಲ ಅದಲ್ಲ. ಸೊ ಇಲ್ಲಿಗೆ ಬಂದ್ವಿ ನಾವೀಗ. ಜನನೂ ತುಂಬ ಇದ್ದಾರೆ ಆ್ಯಕ್ಚುಲಿ. ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ಕ್ಯೂ ಜಾಸ್ತಿ ಇದೆ. ಹಾಗಾಗಿ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ಅಂದರೆ 9:30. ಸೊ ಹಾಗಾಗಿ ಫಸ್ಟ್ ಊಟ ಮಾಡ್ಕೊಂಬರೋಣ, ಆಮೇಲೆ ಹೋಗಿ ವಿಶ್ ಮಾಡಿ ಬರೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ತಾ ಇದ್ದೀವಿ ಎಲ್ಲರೂ. ಹಾಯ್ ಕಮಲಕ್ಕ. ಗೈಸ್ ಇಲ್ಲಿ ಊಟಕ್ಕೆ ಡೈನಿಂಗ್ ಹಾಲು ತುಂಬಾ ಚಿಕ್ಕದು ಗೈಸ್. ಹಂಗಾಗಿ ಎಷ್ಟು ಜನ ಪಾಪ ಎಲ್ಲ ವಾಪಸ್ ಕೂಡ ಹೋಗ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಇಷ್ಟೊತ್ತು ಇವರೆಲ್ಲರೂ ಗೈಸ್ ನಮ್ಮ ಥರ ಕ್ಯೂ ಅಲ್ಲಿ ನಿಂತಿದ್ರು ಗೊತ್ತಾ. ಇದೇ ಥರನೇ ನಮ್ಮ ಸೀಟ್ ಹಿಡ್ಕೊಂಡಿದ್ವಿ, ಒಬ್ರಿಗೆ ಸಿಕ್ತು ಒಬ್ರಿಗೆ ಸಿಗಲಿಲ್ಲ. ಹಂಗಾಗಿ ನಾವೆಲ್ಲ ಬಿಟ್ಬಿಟ್ವಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ. ನೋಡಿ ಗೈಸ್ ಫೋಟೋ ಸೆಷನ್ ಹೋಗೋಕ್ಕೆ ನೋಡಿ ಎಲ್ಲರೂ ಹೇಗೆ ಮಾಡ್ತಾ ಇದ್ದಾರೆ. ಗೈಸ್ ಇದು ಪಾರ್ಕಿಂಗ್ ಹತ್ರ ಎಂಟ್ರೆನ್ಸಲ್ಲೇ ಇತ್ತು. ತುಂಬ ಚೆನ್ನಾಗಿದೆ ಗೈಸ್ ಇದು ಆ್ಯಕ್ಚುಲಿ. ಸೊ ಹಂಗಾಗಿ ಇದನ್ನು ವೀಡಿಯೋ ಮಾಡಿಕೊಂಡೆ ನಾನು. ಸೊ ಇಲ್ಲಿ ತುಂಬ ಅಂದರೆ ಕನ್ವೆನ್ಷನ್ಸ್ಗಳಿದೆ ಬಿಕಾಸ್ ಇದು ಬಿಲ್ಡಿಂಗ್ ದೊಡ್ಡದಿರೋದ್ರಿಂದ ಒಂದು ಫ್ಲೋರ್ ಒಂದೊಂದಿದೆ. ಗೆಸ್ಟ್ ಟೈಮ್ ಎಷ್ಟು ಗೊತ್ತಾ? 10:55. ಇಟ್ಸ್ ಆಲ್ಮೋಸ್ಟ್ 11 o'clock. I think after a week, 3 days later. 3 ಊಟ ಎಲ್ಲ ಮುಗೀತು ಗೈಸ್. ಲಾಸ್ಟ್ ಲೈನಲ್ಲಿ ಕೂತಿದ್ದಾರೆ, ಊಟ ಮಾಡ್ತಿದ್ದಾರೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಸೊ ಇನ್ನೇನು ಹೊರಡಬೇಕು, ಮುಗೀತು ಫಂಕ್ಷನ್ ಎಲ್ಲನೂ. ಇವಾಗ ಬೀಗ್ ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಹಾಂ ಟೈಮ್ ಎಷ್ಟಾಯ್ತು? 4 ಎಷ್ಟು ಟೈಮು? 4:30. ನಾವು ಎಷ್ಟು ಗಂಟೆಗೆ ಬಂದಿದ್ದು?
3:45 ಆಗಿತ್ತಲ್ಲ. ಅರ್ಜೆಂಟ್ ಮಾಡ್ಕೊಂಡು ಗೈಸ್ ನಿಜ ಹೇಳ್ಬೇಕಂದ್ರೆ ಬಂದಿದ್ದು ಎಷ್ಟು ಗಂಟೆ ಗೊತ್ತಾ ನಾವು 3:35 ಬಂದಿದ್ದು ನಮಗೆ. ಈಗ 4:25 ಟೈಮು. ಈಗ ಹೊಡ್ತಾ ಇದ್ದೀವಿ ಊಟ ಎಲ್ಲ ಮಾಡಿಕೊಂಡು. ಸೊ ಲಾಸ್ಟ್ ಪಂಕ್ತಿಯಲ್ಲಿ ಊಟ ಮಾಡಿದ್ದು ನಾವೇನೆ. ಹಾಕೋಬೇಕಾ? ಸೊ ಇವಾಗ ನಾವು ಯಾರು ಬಂದಿದ್ವಿ ಅಂತಂದ್ರೆ ಹಿಯರ್ ಇಸ್ ಮಿಸ್ಟರ್ ಆಕಾಶ್ ಆ್ಯಂಡ್ ಅಮೃತ ಆ್ಯಂಡ್ ನಮ್ಮಪ್ಪ ಜಯರಾಮ್. ನಾವಿಷ್ಟು ಜನ ಬಂದಿದ್ವಿ. ಈಗ ಹೋಗ್ಬೇಕಾದ್ರೆ ನಮ್ಮ ಜೊತೆಗೆ ಒಬ್ರು ಆ್ಯಡ್ ಆಗಿದ್ದಾರೆ. ಹಾ, ವೆಲ್ಕಮ್ ತ್ರಿಷಾ. ಅವರು ಒಂದು ವಾರದಿಂದ ಇರಲಿಲ್ಲ ನಮ್ಮ ತ್ರಿಷಾ. ಯಾಕಂದ್ರೆ ಇದಕ್ಕೂ ಮುಂಚೆ ನೀವು ಒಂದು ಬ್ಲಾಗಲ್ಲಿ ನೋಡಿರ್ತೀರಾ. ಆಲ್ಮೋಸ್ಟ್ ತುಂಬಾ 1 ಇಯರ್ ಆಯ್ತು ಅನ್ಸುತ್ತೆ ಬ್ಲಾಗ್ ಅಪ್ಲೋಡ್ ಮಾಡಿ. ಆ ಬ್ಲಾಗ್ ಅಲ್ಲಿ ತ್ರಿಷಾ ಚೆನ್ನಾಗಿ ಮಾತಾಡಿದ್ಲು. ದೊಡ್ಡದಾಗ್ಬಿಟ್ಟಿದ್ದಲ್ಲ ತ್ರಿಷಾ. ಏನ್ ತ್ರಿ? ಇವ್ರ ಅಕ್ಕನ ಇರ್ಬೇಕಿತ್ತು ಪಾಪ, ಅವಳು ಅವಾಗ್ಲೇ ಹೊಟ್ಟೋಗ್ಬಿಟ್ಟಿದಾರಂತೆ. ಜಸ್ಟ್ ಪಾಸ್ ಆಗೋರು. ಹಾ, ಇದ್ದಿದ್ರೆ ಅವರು ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ರು. ತುಂಬಾ ದಿನ ಆದ್ಮೇಲೆ ಸಿಕ್ಕಿದ್ದಾರೆ ಇವ್ರ ಜೊತೆ. ಸ್ವಲ್ಪ ಮಾತಾಡೋಣ. ಹಾ, ಎಲ್ಲೋಗಿದ್ರು ಮೇಡಮ್? ಹೇಳು, ಊರಿಗೆ ಹೋಗಿದ್ದೆ ಅಂತ ಹೇಳ್ಬಿಡೋಕೆಲ್ಲ ಹೇಳು. ಹಾ, ಬೆಳಗ್ಗೆಯಿಂದ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ಯಾ? ನಾವು ಬಂದಿದ್ದು ಈ ರೈಟ್ ತಾನೇ ಹೇಳ್ಕೊಂಡಿದ್ದು ಅವಾಗ ನಾವು. ಹಾ, ಫಸ್ಟ್ ಇದೇ ರೈಟ್ ಹೇಳ್ಕೊಂಡಿದ್ದು ನಾವು. ಇಲ್ಲ ನಾನು ಹೇಳ್ದೆ ರೈಟ್, ಮುಂದೆ ರೈಟ್ ಅಂತ ಹೇಳ್ದೆ. ಬರೋಣ ಫೋನ್ ಮಾಡ್ತಾವನಲ್ಲ. ಈಗ ಹೊಡ್ತಾ ಇದೀವಿ. ಎಮರ್ಜೆನ್ಸಿ ಅಂತ ಕೇಳಿ ನೋಡು. ಅಥವಾ ಇಲ್ಲೆಲ್ಲ ನೋಡಿದ್ರ ನಮ್ಮನ್ನ ಫೋನ್ ಹಾಕೋನಲ್ಲ. ಈ ಕಡೆ ಬರಲ್ಲ ಅನ್ಸದಲ್ಲ ಬಾಲ್ಚಕಪ್ಪ? ಬಾಲಣ್ಣ ಫೋನ್ ಹಾಕೊಡು. ಏನೋ ಎಮರ್ಜೆನ್ಸಿ ಫೋನ್ ಮಾಡಿದ್ದಾರೆ, ಮಾತಾಡೋಣ ಬನ್ನಿ. ಏನೋ ಅಪ್ಪ ಫೋನ್ ಹಾಕಲ್ಲ, ಹಾಕ್ಬಿಡು ಅಂದ್ರೆ ಎಮರ್ಜೆನ್ಸಿ. ಹಂಗಂತೀಯಾ? ಒಂದ್ಸಲಿ ಮಾಡಿರ್ತಾರೆ. ಅಥವಾ ಸುಮ್ಮನೆ ಮಾಡೋದೇನ? ಸುಮ್ಮನೆ ಮಾಡೋಲ್ಲ, ಸುಮ್ಮನೆ ಮಾಡಲ್ಲ. ಬಿಸಿ ಅದು ಯಾರಿಗೆ ಬಂದಿರ್ತಾನೆ. ಇಲ್ಲ ಅಂದ್ರೆ ಇಲ್ಲ ಅಲ್ಲಿದ್ರೆ ಅಂತ ಕೇಳಿ ಬಿಸಿ. ಸೊ ಮಾಡ್ತಾರೆ ಇದು. ಸೊ ಯಾವ ತ್ರಿಷ್ ಅವರು ಒಂದು ವಾರ ಅವ್ರ ಅಜ್ಜಿ ಮನೆಗೆ ಹೋಗಿದ್ರಂತೆ. ಸೊ ಈಗ ನಮ್ಮ ಜೊತೆಗೆ ಊರಿಗೆ ಬರ್ತಾ ಇದ್ದಾರೆ ದೊಡ್ಡಬಳ್ಳಾಪುರಕ್ಕೆ. ಎಲ್ಲಾರನ್ನೂ ನೋಡಿ ತುಂಬಾ ದಿವಸ ಆಯ್ತಂತೆ ಪಾಪ ತ್ರಿಷ್ ಅವರು. ನೋಡಿಲ್ಲ. ಹೇಳಮ್ಮ, ಹೇಳು, ನೀನ್ ಯಾರನ್ನ ಮಿಸ್ ಮಾಡ್ಕೊಂಡೆ? ನಮ್ಮ ಅಜ್ಜಿನ ಮಿಸ್ ಮಾಡ್ಕೊಂಡೆ, ಫ್ರೆಂಡ್ಸ್ನ ಮಿಸ್ ಮಾಡ್ಕೊಂಡೆ, ಅಣ್ಣಂದಿರ್ನ ಮಿಸ್ ಮಾಡ್ಕೊಂಡೆ. ಓ ಶಿಟ್. ಪಾಪು, ಯಾವ ಪ್ರೀತಿ, ತಂಗಿ, ತಮ್ಮ ಎಲ್ಲಾರನ್ನೂ ಮಿಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತು ನನ್ನ ತಂಗಿ ತಮ್ಮ ಎಲ್ಲಾರನ್ನೂ ನೋಡಕ್ಕೆ ಹೋಗ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಮಾತಾಡ್ಸ್ಬಿಟ್ರೆ ಫುಲ್ ಎಮೋಷನಲ್ ಆಗ್ಬಿಡ್ತಾರೆ ಇವರು. ಯಾಕಂದ್ರೆ ಅಷ್ಟೊಂದು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಎಲ್ಲಾರು. ಊಟ ಮಾಡ್ದಮ್ಮ ಇವತ್ತು? ನೀನ್ ಏನೇನ್ ತಿಂದೆ ಅದ ಹೇಳು. ನಾನು ಮೊಟ್ಟೆ, ಬೋಟಿ ಗೊಜ್ಜು. ನಾನು ಬೋಟಿ ಗೊಜ್ಜು ತಿಂದಿಲ್ಲ. ಇಲ್ಲ ರೈಟ್ ಇದೆ. ಅಪ್ಪ ಗಾಡಿ ಬರ್ತಾ ಇದೆ. ಇವಳು ಏನೇನ್ ತಿನ್ಲಿ ಅಂತ ಹೇಳ್ದಲ್ಲಿರಪ್ಪ. ನೋಡೋಣ ಇವಳಿಗೆ ಏನೇನ್ ತಿಂದಿದೆ ಅಂತ. ಇಷ್ಟ. ನಿನ್ನ ಇಷ್ಟ ಹೇಳು. ನೀನ್ ಏನೇನ್ ತಿಂದ ಅದ ಹೇಳು. ಕಬಾಬು, ಆಮೇಲೆ ಚಿಕನ್ ಸಾರು, ಓಕೆ, ಆಮೇಲೆ ಮೊಟ್ಟೆ, ಮುದ್ದೆ, ರೈಸು, ರೈಸು, ನೀರ್ ದೋಸೆ, ಬಿರಿಯಾನಿ, ನೀರ್ ದೋಸೆ ತಿಂದಿಲ್ಲ. ಜಸ್ಟ್ ಮಿಸ್. ಐಸ್ ಕ್ರೀಮ್ ಪಕ್ಕ ಪಕ್ಕ. ಜ್ಯೂಸ್ ಕುಡ್ದೆ. ಆಮೇಲೆ ಒಂದು ಯಾವ್ದು ಅಲ್ಲ ಜ್ಯೂಸು, ಜೀರಾ ಅಂತ ಬರ್ತದಲ್ಲ ಚಿಕ್ಕ ಬಾಟ್ಲು, ಜೀರಾ, ಅದು ಫುಲ್ಲ ತಗೊಂಡಿರ್ತಾರೆ. ಜೀರಾ ಆಮೇಲೆ ಹಿಂಗೆ ಸ್ವಲ್ಪ ಸೈಡ್ ಸ್ವಲ್ಪ ಗೊತ್ತಾ ಅವಾಗ ಓಡಾಡ್ಕೊಂಡು ಈ ಕಡೆ ಆ ಕಡೆ ಅದೊಂದು ಇದೊಂದು. ಅವರು ಪರವಾಗಿಲ್ಲ, ಹುಡುಗರು ಅಂದ್ರೆ ಹಂಗಿರಬೇಕು. ಸ್ವಲ್ಪ ಲೈಟ್ ಆಗಿ ತಗೊಂತಾರೆ. ಎಲ್ಲ ಊಟ ಎಲ್ಲ ಚೆನ್ನಾಗಿತ್ತು ಗೈಸ್. ವಾಟರ್ ಮೆಲನ್ ಜ್ಯೂಸ್ ಇತ್ತಾ? ಮತ್ ನಂಗೆ ಕೊಡ್ಲಿಲ್ಲ ಅಪ್ಪ. ಸ್ಟಾರ್ಟಿಂಗ್ ವೆಲ್ಕಮ್ ಡ್ರಿಂಕ್ ಅಪ್ಪ ಅದು, ಸ್ಟಾರ್ಟಿಂಗ್. ಹಂಗಾಗಿ ನಮಗೆ ಸಿಕ್ಕಿರ ಅಷ್ಟೇ. ಪುಟಿ ಎಷ್ಟು ಗೈಸ್, ಆ್ಯಕ್ಚುಲಿ 1 o'clock ಅಂತ ಕಾರ್ಡ್ ಮೇಲೆ ಪ್ರಿಂಟ್ ಆಗಿರೋದು. 1 o'clock ಇಂದ ಸ್ಟಾರ್ಟ್ ಆಗುತ್ತೆ ಅಂತ ನಾವು ಓಕೆ ಅಂತ ಅನ್ಕೊಂಡಿದ್ವಿ. ಬಟ್ ಅದ್ರ 11:30 ಇಂದನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತಂತೆ. ಬೇಗ ಆಗ್ಬಿಟ್ಟಿದೆ. ನಾವು ನೋಡಿದ್ರೆ ಇಷ್ಟು ಲೇಟಾಗಿ ಬಂದಿದ್ದೀವಿ. ಎಷ್ಟು 3:35 3:30 ಹಂಗೆ ಬಂದಿದ್ದೀವಿ. ಸೊ ಹಂಗಾಗಿ ನಮಗೆ ಬೇಜಾರು ಅನಿಸ್ತೀವಿ ಏನು ಇಷ್ಟು ಲೇಟಾಗಿ ಬಂದ್ವಿ ಅಂತ. ಸೊ ಫೈನಲಿ
ಇತ್ತು ಊಟ. ಎಲ್ಲ ಊಟ ಎಲ್ಲ ಇತ್ತು, ಇನ್ನೂ ಊಟ ಎಲ್ಲ ಮಿಕ್ಕಿತ್ತು. ಎಲ್ಲರೂ ಚೆನ್ನಾಗಿ ಊಟ ಮಾಡಿ ಅದ್ರೊಳಗಡೆ ನಾವೇನ್ ಮಾಡಿದ್ದು ಅಂದ್ರೆ ಬೆಳಗ್ಗೆನೆ ಚಿಕನ್ ಮಾಡಿ ಟಿಫನ್ಗೆನೆ ಅದೊಂದು ಏನ್ ಎಡವಟ್ಟು ಗೊತ್ತಾಗೈಸಿ ಇವತ್ತು. ಎಡವಟ್ಟು ಅಂತ ಹೇಳಕ್ಕಾಗಲ್ಲ, ಬಿಕಾಸ್ ಯಾಕಂದ್ರೆ ಅದೇ ನಮ್ಮ ಆಂಟಿ ಅವರು ಬಂದಿದ್ರು, ಹಂಗಾಗಿ ನಾನ್ ವೆಜ್ ಮಾಡಿದ್ವಿ. ಸೊ ಬೆಳಗ್ಗೆ ನಾನ್ ವೆಜ್ ತಿನ್ಬಿಟ್ವಿ. ನಮಗೆ ಇವಾಗ ಇಲ್ಲಿ ತಿನ್ನೋ ಅಷ್ಟು ಇಂಟ್ರೆಸ್ಟು, ಅಷ್ಟು ಇದು ಇರ್ಲಿಲ್ಲ, ಅಷ್ಟೊಂದು ತಿನ್ಬೇಕು ಅನ್ನೋದ್ರ ಅನ್ಸಿರ್ಲಿಲ್ಲ. ಬಿಕಾಸ್ ಪಾಂಟೆಗೆ ಫಂಕ್ಷನ್ಗೆ ಹೋದ್ರೆ ಸ್ವಲ್ಪ ಹಸುನಲ್ಲೇ ಹೋಗ್ಬೇಕು, ಅವಾಗ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಇವಾಗ ಏನೇ ಕೊಟ್ರು ಅಯ್ಯೋ ಬೇಡ 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 ಅನ್ನೋ ಅಷ್ಟು ಅನಿಸ್ತಿತ್ತು, ಹಂಗಿತ್ತು ಇವತ್ತು. ಅಷ್ಟೇ. ಸೊ ಮೋಸ್ಟ್ಲಿ ಇದರಲ್ಲಿ ನಾರಾಯಣ ಅಂಕಲ್ ಅವ್ರ ವಿಡಿಯೋ ನೋಡ್ತಾ ಇರ್ತಾರೆ. ಬೇಬಿ ಏನಾಯ್ತು ಬೇಬಿ? ನಾನು ಎಂತ ಊಟ ಮಿಸ್ ಮಾಡ್ಕೊಂಡೆ, ತಪ್ಪಿಸ್ಕೊಂಡೆ. ನಿನ್ನ ಬಿಟ್ಟು ಎಡವಟ್ ಮಾಡಿದ್ವಿ. ಎಂತ ಊಟ ಮಿಸ್ ಎಂತ ನಮ್ಗೆ ಚಳ್ಳೆ ಅನ್ಕೊಟ್ಟು ಹೋಗಿದ್ದೀರಾ ಈ ಸತಿ? ನೆಕ್ಸ್ಟ್ ಸತಿ ಐತೆ ನಿಮ್ಗೆ. ಎಲ್ಲ ಬಟ್ಟೆ ಎಲ್ಲ ಎತ್ಕೊಂಡ್ಬಂದು ನಿಮ್ಗೋಸ್ಕರ ಬಂದ್ರೆ ನೀವು ಕೇಳ್ದೆ ಬಸ್ ಹತ್ತಿದ್ದೀರಾ. ಹೇಳ್ತಾ ತಾನೆ ಅಂಕಲ್ ಬೇಬಿ ಬರ್ತೀನಿ ಅಂತ. ಆ ಮಂಗಳಕನೇ ಕರ್ಕೊಂಡು ಹೋಗಿರ್ತದೆ. ಮೋಸ್ಟ್ಲಿ ವಿಡಿಯೋ ನೋಡ್ತಾ ಇರ್ತೀರಾ. ಬಂದಿದ್ರೆ ಚೆನ್ನಾಗಿರ್ತಿದ್ದೆಲ್ಲ, ಎಂಜಾಯ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಸರಿ, ಓಕೆ ಬನ್ನಿ ನೆಕ್ಸ್ಟ್ ಈಗ ಮನೆಗೆ ಹೋಗುವ.